ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಬೆಂಗಳೂರಿಂದ 138 ಕಿಲೋಮೀಟರ್ ದೂರದಲ್ಲಿರುವ ಟಿ ನರಸೀಪುರಕ್ಕೆ ಹೋಗ್ತಾ ಇದೀವಿ. ಏನಪ್ಪಾ ಅಲ್ಲಿ ವಿಶೇಷತೆ ಅನ್ಕೊಂಡಿದ್ದೀರಾ? ವಿಶೇಷತೆ ಇದೆ. ನಮ್ಮ ದಕ್ಷಿಣ ಭಾರತದ ಕುಂಭಮೇಳ ನಡೆಯೋ ಜಾಗ ಟಿ ನರಸೀಪುರ ಮಾತ್ರ. ಇಲ್ಲಿ ಕೂಡ ತ್ರಿವೇಣಿ ಸಂಗಮ ಜಾಗದಲ್ಲಿ ಪುಣ್ಯ ಸ್ನಾನ ಮಾಡುವ ಪವಿತ್ರ ಕ್ಷೇತ್ರವಾಗಿದೆ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ನದಿ, ಕಪಿಲಾ ನದಿ ಮತ್ತು ಅದೃಶ್ಯಳಾಗಿರುವ ಸ್ಫಟಿಕಾ ನದಿ ಸಂಗಮವಾಗುತ್ತವೆ. ಈ ಒಂದು ತಿರುಮಕೂಡಲು ನರಸೀಪುರದಲ್ಲಿ 1989ರಿಂದ ಕುಂಭಮೇಳವನ್ನು ಮಾಡಲು ಪ್ರಾರಂಭ ಮಾಡಿದರು. ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಕುಂಭಮೇಳ ನಡೆಯುತ್ತೆ. ಕೋವಿಡ್ ಇದ್ದರಿಂದ ಕಾರಣ 3 ವರ್ಷದ ಮುಂಚೆ ಕುಂಭಮೇಳ ನಡೆಯಲಿಲ್ಲ. 2025ರಲ್ಲಿ ನಡೆದಿರುವ ಕುಂಭಮೇಳ 6 ವರ್ಷದ ನಂತರ ನಡೀತಿರುವುದು. ಹಾಗಾಗಿ ತುಂಬಾ ವಿಜೃಂಭಣೆಯಿಂದ ಏರ್ಪಡಿಸಲಾಗಿತ್ತು. ನಾವು ಹೋಗಿದ್ದು ಫೆಬ್ರವರಿ 12ನೇ ತಾರೀಕು ಮಾಘ ಹುಣ್ಣಿಮೆ ಇದ್ದಿದ್ದ ಕಾರಣದಿಂದ ತುಂಬಾ ಭಕ್ತಾದಿಗಳು ಸೇರಿದ್ರು. ಆಲ್ಮೋಸ್ಟ್ ಒಂದು 50,000ದಿಂದ 1 ಲಕ್ಷಷ್ಟು ಜನ ಸೇರಿದ್ರು ಅಂತ ಮಾಹಿತಿ ಇದೆ. ನೀವು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿ ಇಲ್ಲಿ ಏನೇ ನೀವು ಅನ್ಕೊಂಡಿರ್ತೀರ ಆಸೆ ಆಕಾಂಕ್ಷೆಗಳು ಇಲ್ಲಿ ನೆರವೇರುತ್ತೆ ಅಂತ ತುಂಬಾ ನಂಬಿಕೆ ಇದೆ. 6 ವರ್ಷದ ನಂತರ ನಡೀತಿರುವ ಈ ಕುಂಭಮೇಳವನ್ನು ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರಿಂದ ಪ್ರಾರಂಭ ಮಾಡಲಾಯಿತು. ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ನಾವು ಭಾಗಿಯಾಗಿದ್ದೀವಿ. ತುಂಬಾ ಖುಷಿ ಆಯ್ತು. ನೀವು ಇಲ್ಲಿ ಬಂದು 3 ಸತಿ ಇಲ್ಲಿ ನೀರಲ್ಲಿ ಮುಳುಗಿ ಎದ್ಮೇಲೆ ನಿಮ್ಗೆ ಸಿಗೋ ಆ ಎಕ್ಸ್ಪೀರಿಯನ್ಸ್ ನ ನೀವು ಫೀಲ್ ಮಾಡಿದ್ರೇನೆ ಗೊತ್ತಾಗೋದು, ನಾವು ಹೇಳಿದ್ರೆ ಗೊತ್ತಾಗಲ್ಲ. ನಾವು ಬಂದಿದ್ದು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಸ್ನಾನಘಟ್ಟದಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಇನ್ನೊಂದು ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲೂ ಕೂಡ ಸ್ನಾನ ಮಾಡಲು ವ್ಯವಸ್ಥೆ ಮಾಡಿದ್ರು. ನಾವಿಲ್ಲಿ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ತುಂಬಾ ಜನ ಸೇರಿದ್ರು. ನಮಗೆ ನೋಡಿ ತುಂಬಾ ಖುಷಿ ಆಯ್ತು. ಲೇಡೀಸ್ಗೆ ಚೇಂಜಿಂಗ್ ರೂಮ್ಸ್ ಕೂಡ ವ್ಯವಸ್ಥೆ ಮಾಡಿದ್ರು. ಆದಷ್ಟು ಏನು ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಗವರ್ಮೆಂಟ್ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆದ್ರೆ ಕೇಳ್ಬೇಕಲ್ಲ, ನಮ್ಮ ಜನ ಏನ್ ವ್ಯವಸ್ಥೆ ಮಾಡಿಕೊಟ್ರು ಬ್ಲೇಮ್ ಮಾಡೋದು ಮಾತ್ರ ತಪ್ಪಿದ್ದಲ್ಲ. ಅಲ್ಲಲ್ಲೇ ಸ್ನಾನ ಮಾಡಾದ್ಮೇಲೆ ಬಟ್ಟೆನಲ್ಲೇ ಬಿಸಾಡಿದ್ರು. ಕವರ್, ವಾಟರ್ ಬಾಟಲ್ ಎಲ್ಲ ಕೂಡ ಅಲ್ಲೇ ಬಿಸಾಕಿದ್ರು. ಯಾರ್ಯಾರು ಪ್ರಯಾಗ್ರಾಜ್ ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳಕ್ಕೆ ಹೋಗಕ್ಕಾಗ್ತಿಲ್ವೋ ಅವರೆಲ್ಲ ನಮ್ಮ ಟಿ ನರಸೀಪುರದಲ್ಲಿ ನಡೀತಿರುವ ಕುಂಭಮೇಳಕ್ಕೆ ಬಂದು ಈ ಮಾಘ ಮಾಸದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಬಹುದು.